ನಮ್ಮ ಮೆಟ್ರೋ ಪ್ರಯಾಣಿಕರಿಗೆ ಬಿಎಂಆರ್ಸಿಎಲ್ ಶಾಕ್ ನೀಡಿದೆ. ಕಳೆದ 2 ತಿಂಗಳಿಂದಲೂ ಕೂಡ ಮೆಟ್ರೋ ದರ ಏರಿಕೆ ಬಗ್ಗೆ ಚರ್ಚೆಗಳು ನಡೀತಾನೆ ಇತ್ತು. ಟಿಕೆಟ್ ದರ ಶೇಕಡ 46ರಷ್ಟನ್ನ ನಮ್ಮ ಮೆಟ್ರೋ ಹೆಚ್ಚಿಸಿದೆ. ನಮ್ಮ ಮೆಟ್ರೋ ಪ್ರಯಾಣಿಕರಿಗೆ ದರ ಏರಿಕೆಯ ಶಾಕ್ ಎದುರಾಗಿದ್ದು ಟಿಕೆಟ್ ದರ ಶೇಕಡ 46ರಷ್ಟನ್ನ ನಮ್ಮ ಮೆಟ್ರೋ ಹೆಚ್ಚಿಸಿದೆ. ನಾಳೆಯಿಂದಲೇ ನೂತನ ದರ ಜಾರಿಯಾಗಲಿದೆ. 4 ರಿಂದ 6 ಕಿಲೋಮೀಟರ್ ವರೆಗೆ 40 ರೂಪಾಯಿ ಹೆಚ್ಚಳವನ್ನ ಮಾಡಿದೆ ಬಿಎಂಆರ್ಸಿಎಲ್. ಸ್ಮಾರ್ಟ್ ಕಾರ್ಡ್ಗಳ ಮೇಲಿನ ರಿಯಾಯಿತಿ ಮುಂದುವರಿಕೆ ಅಂದ್ರೆ ಯಥಾಸ್ಥಿತಿ ಮುಂದುವರಿಕೆಯಾಗಿದ್ದು 1 ದಿನದ ಪಾಸ್ಗೆ 300 ರೂಪಾಯಿಯನ್ನ ನಮ್ಮ ಮೆಟ್ರೋ ನಿಗದಿ ಮಾಡಿದೆ. 3 ದಿನಗಳ ಪಾಸ್ಗೆ 600 ರೂಪಾಯಿಯನ್ನ ಬಿಎಂಆರ್ಸಿಎಲ್ ನಿಗದಿ ಮಾಡಿದ್ದು ನಮ್ಮ ಮೆಟ್ರೋ ಪ್ರಯಾಣಿಕರಿಗೆ ಬಿಗ್ ಶಾಕ್ ಎದುರಾಗಿದ್ದು 2 ಕಿಲೋಮೀಟರ್ಗೆ 10 ರೂಪಾಯಿಯನ್ನ ಏರಿಕೆ ಮಾಡಿದ್ದು 2 ರಿಂದ 4 ಕಿಲೋಮೀಟರ್ಗೆ 20 ರೂಪಾಯಿಯನ್ನ ಏರಿಕೆ ಮಾಡಿದ್ರೆ 4 ರಿಂದ 6 ಕಿಲೋಮೀಟರ್ಗೆ 30 ರೂಪಾಯಿಯನ್ನ ಬಿಎಂಆರ್ಸಿಎಲ್ ಏರಿಕೆಯನ್ನ ಮಾಡಿದೆ. ಇನ್ನು 6 ರಿಂದ 8 ಕಿಲೋಮೀಟರ್ಗೆ 40 ರೂಪಾಯಿಯನ್ನ ಏರಿಕೆ ಮಾಡಿದ್ದು 8 ರಿಂದ 10 ಕಿಲೋಮೀಟರ್ಗೆ 50 ರೂಪಾಯಿಯನ್ನ ಬಿಎಂಆರ್ಸಿಎಲ್ ನಿಗದಿ ಮಾಡಿದೆ. ಒಟ್ಟಾರೆಯಾಗಿ ಬೆಂಗಳೂರು ಮೆಟ್ರೋ ರೈಲು ನಿಗಮವು ನಮ್ಮ ಮೆಟ್ರೋ ಪ್ರಯಾಣ ದರವನ್ನ ಏರಿಕೆ ಮಾಡಿ ಆದೇಶವನ್ನ ಹೊರಡಿಸಿದೆ. ಕಿಲೋಮೀಟರ್ ಲೆಕ್ಕದಲ್ಲಿ ದರ ಏರಿಕೆಯನ್ನ ಮಾಡಲಾಗಿದ್ದು ಮೆಟ್ರೋ ಪ್ರಯಾಣಿಕರಿಗೆ ಬಿಎಂಆರ್ಸಿಎಲ್ ಶಾಕ್ ಕೊಟ್ಟಿದೆ. ಪ್ರಯಾಣ ದರ ಏರಿಕೆ ಬಗ್ಗೆ ಕಳೆದ 2 ತಿಂಗಳಿಂದಲೂ ಕೂಡ ಚರ್ಚೆಗಳು ನಡೀತಾನೆ ಇತ್ತು. ಕೊನೆಗೂ ಮೆಟ್ರೋ ಪ್ರಯಾಣ ದರವನ್ನ ಏರಿಕೆ ಮಾಡಿದ್ದು ನಾಳೆಯಿಂದಲೇ ಜಾರಿಯಾಗಲಿದೆ. 2 ಕಿಲೋಮೀಟರ್ಗೆ 10 ರೂಪಾಯಿಯನ್ನ ಬಿಎಂಆರ್ಸಿಎಲ್ ಏರಿಕೆಯನ್ನ ಮಾಡಿದ್ದು 2 ರಿಂದ 4 ಕಿಲೋಮೀಟರ್ಗೆ 20 ರೂಪಾಯಿಯನ್ನ ಏರಿಕೆ ಮಾಡಿದೆ. 4 ರಿಂದ 6 ಕಿಲೋಮೀಟರ್ಗೆ 30 ರೂಪಾಯಿಯನ್ನ ಬಿಎಂಆರ್ಸಿಎಲ್ ಏರಿಕೆ ಮಾಡಿದ್ದು 6 ರಿಂದ 8 ಕಿಲೋಮೀಟರ್ಗೆ 40 ರೂಪಾಯಿಯನ್ನ ಏರಿಕೆ ಮಾಡಿದೆ. 8 ರಿಂದ 10 ಕಿಲೋಮೀಟರ್ಗೆ 50 ರೂಪಾಯಿಯನ್ನ ನಿಗದಿ ಮಾಡಿದ್ದು 20 ರಿಂದ 25 ಕಿಲೋಮೀಟರ್ ವರೆಗೂ ಕೂಡ ಒಟ್ಟಾರೆಯಾಗಿ ಮೆಟ್ರೋ ಪ್ರಯಾಣ ದರ ಹೆಚ್ಚಿಗೆ ಮಾಡಿದ್ದು ಸ್ಮಾರ್ಟ್ ಕಾರ್ಡ್ನಲ್ಲಿ ಬ್ಯಾಲೆನ್ಸ್ 90 ರೂಪಾಯಿ ಕಡ್ಡಾಯವಾಗಿ ಇರಲೇಬೇಕು. ನಮ್ಮ ಮೆಟ್ರೋ ಟಿಕೆಟ್ ದರ ಶೇಕಡ 46ರಷ್ಟು ಏರಿಕೆ ಮಾಡಿದ್ದು ನಾಳೆಯಿಂದಲೇ ಪರಿಷ್ಕೃತ ದರ ಜಾರಿಯಾಗ್ತಾ ಇದೆ. ಕನಿಷ್ಠ ದರ 10 ರೂಪಾಯಿಯನ್ನ ನಮ್ಮ ಮೆಟ್ರೋ ನಿಗದಿ ಮಾಡಿದ್ದು ಮೆಟ್ರೋ ಪ್ರಯಾಣಿಕರಿಗೆ ಶಾಕ್ ಎದುರಾಗಿದೆ. ಸಾಕಷ್ಟು ಜನ ಬೆಂಗಳೂರಿನಲ್ಲಿ ಮೆಟ್ರೋವನ್ನೇ ಅವಲಂಬಿಸಿದ್ದಾರೆ. 2 ರಿಂದ 4 ಕಿಲೋಮೀಟರ್ ವರೆಗೆ 30 ರೂಪಾಯಿಯನ್ನ ಏರಿಕೆ ಮಾಡಲಾಗಿದ್ದು 6 ರಿಂದ 8 ಕಿಲೋಮೀಟರ್ ವರೆಗೆ 40 ರೂಪಾಯಿಯನ್ನ ಬಿಎಂಆರ್ಸಿಎಲ್ ಏರಿಕೆ ಮಾಡಿದೆ. 8 ರಿಂದ 10 ಕಿಲೋಮೀಟರ್ ವರೆಗೆ 50 ರೂಪಾಯಿಯನ್ನ ನಮ್ಮ ಮೆಟ್ರೋ ನಿಗದಿ ಮಾಡಿದೆ.